ಫೋರ್ ವೀಲರ್ ಡ್ರೈವಿಂಗ್ ಇರ್ಬೋದು. ಸೊ ಏನೇನೆ ಡ್ರೈವಿಂಗ್ ಅನ್ನೋದಿದೆ ಅಲ್ಲ, ಮೊದಲಿಂದನೂ ಪುರುಷರಿಗೋಸ್ಕರ ಅಥವಾ ಗಂಡು ಮಕ್ಕಳಿಗೋಸ್ಕರ ಇರುವಂಥ ಹುದ್ದೆ ಅನ್ನೋಂಗೆ ಅದು ಬಿಂಬಿತವಾಗಿತ್ತು. ಸೊ ಅವರೇ ಜಾಸ್ತಿ ಅದನ್ನ ಯೂಸ್ ಮಾಡ್ತಿದ್ರು. ಬಟ್ ಅದನ್ನ ಮಹಿಳೆಯರು ಕೂಡ ವೃತ್ತಿಯನ್ನಾಗಿ ಮಾಡಿಸ್ಕೋಬಹುದು, ಮಹಿಳೆಯರು ಕೂಡ ಅದರಲ್ಲಿ ಯಶಸ್ವಿ ಆಗ್ಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅಂಥ ಒಬ್ಬ ಯಶಸ್ವಿ ಮಹಿಳೆ ಭಾರ್ಗವಿ ನಮ್ಮ ಜೊತೆ ಇದ್ದಾರೆ. ಭಾರ್ಗವಿ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹೆಂಗಿರುತ್ತೆ ಡ್ರೈವಿಂಗ್ ಅನ್ನೋ ಒಂದು ಕ್ರೇಜ್ ಇರುತ್ತೆ, ಯಾಕಂದ್ರೆ ಅವರು ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದ್ದಾರೆ. ಸೊ ಅವ್ರಿಗೆ ಗೊತ್ತಿರುತ್ತೆ ಡ್ರೈವಿಂಗ್ ನಲ್ಲೂ ಕೂಡ ಮಹಿಳೆಯರು ಎಷ್ಟು ಮಟ್ಟಿಗೆ ಯಶಸ್ವಿ ಆಗಬಹುದು ಅನ್ನೋದು. ಸೊ ಭಾರ್ಗವಿ ಅವರೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಸೊ ಮೊದಲಾಗಿ ನೀವು ಡ್ರೈವಿಂಗ್ ಅನ್ನೋ ಕ್ರೇಜ್ ಇತ್ತ ನಿಮ್ಗೆ, ಹೆಂಗೆ ನೀವು ಈ ಫೀಲ್ಡಿಗೆ ಬಂದ್ರಿ ಅಂತ? ಭಾರಿ ಇಷ್ಟ ಡ್ರೈವಿಂಗ್ ಅನ್ನೋದು, ಮುಂಚಿಂದನೂ ಭಾರಿ ಕ್ರೇಜ್ ಇತ್ತು. ಸೊ ಕಲ್ತಿದ್ದ ತಕ್ಷಣ ಒಂದು ಫ್ರೆಂಡ್ಸು ರಿಲೇಟಿವ್ಸ್ಗೆ ಹೇಳ್ಕೊಟ್ಟಿದ್ದು. ನಂತರ ಅದು ವೃತ್ತಿಯಾಗಿ ಬದಲಾಗಿ ಈಗ ಸುಮಾರು ಒಂದು 15 ಗಾಡಿಗಳಿವೆ, ಸ್ಟಾಫ್ ಒಂದು 20 ಜನ ಇದ್ದಾರೆ. ಸೊ ಈಗ ಅದು ವೃತ್ತಿಯಾಗಿ ಬದಲಾಗಿದೆ. ಓಕೆ, ನೀವು ಅಂದರೆ 20 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀರಾ. ಇವಾಗ 20 ವರ್ಷ ಹಿಂದೆ ಹೋಗೋದಾದ್ರೆ ಅವಾಗ ಹೆಂಗಿತ್ತು ನೀವು ಕಲಿಯುವಾಗ, ಡ್ರೈವಿಂಗ್ ಕಲಿಯುವಾಗ ಆವಾಗಿನ ಕ್ರೇಜ್ ಇರ್ಬೋದು, ಆವಾಗ ಒಂದು ಟೋಟಲ್ ಅಟ್ಮಾಸ್ಫಿಯರ್ ಹೆಂಗಿತ್ತು ಅಂತ? ಒಂದು ಜನಕ್ಕೆ ಕಾರ್ಸ್ ಬಗ್ಗೆ ಅಷ್ಟೊಂದು ಎಕ್ಸ್ಪೋಜರ್ ಇರಲಿಲ್ಲ, ಕಲಿಯೋದು ಕಡಿಮೆನೇ ಜನ ಆಗ. ಬಟ್ ಈಗಿನ ಜನ ಭಾರಿ ಫಾಸ್ಟ್ ಇದ್ದಾರೆ, ಹೇಳ್ಕೊಡೋದು ಸುಲಭ ನಮಗೆ. ಮುಂಚೆ ಲೇಡೀಸ್ಗೆ ಅರ್ಥ ಮಾಡಿಸೋದು ಭಾರಿ ಕಷ್ಟ ಆಗ್ತಿತ್ತು. ಟ್ರೈನಿಂಗೇ ಆಗಲಿ, ಅವರು ಕ್ಲಾಸಸ್ಸೇ ಆಗಲಿ, ಅವ್ರು ಅರ್ಥ ಮಾಡಿಸ್ಕೊಳ್ಳೋದು ಭಾರಿ ಕಷ್ಟ ಇತ್ತು. ಬಟ್ ಈಗ ಜನ ಫಾಸ್ಟ್ ಇದ್ದಾರೆ, ಹೇಳ್ಕೊಡೋದು ಸುಲಭ ನಮಗೆ. ಇಂಟ್ರೆಸ್ಟ್ ಇದೆ ಜನ ಕಲೀಲಿಕ್ಕೆ. ಈಗ ಭಾರಿ ಸುಲಭ ಅನಿಸುತ್ತೆ, ಮುಂಚಿನಷ್ಟು ಕಷ್ಟ ಇಲ್ಲ ಈಗ. ಓಕೆ, ನಿಮಗೆ ನೀವು ಕಲಿಬೇಕು ಅಂತ ಅನ್ಕೊಂಡ್ರಲ್ಲ, ಅವಾಗೇನು ನಿಮ್ಗೆ ಅನಿಸ್ಲಿಲ್ಲ ಅನ್ಕೋತೀನಿ, ಅಂದರೆ ವೃತ್ತಿ ಮಾಡ್ತೀನಿ ನಾನು ಇದರಲ್ಲಿ ಮುಂದೆ ಇದೆ ಪ್ರೊಫೆಷ್ನಲಿ ಇದರಲ್ಲೇ ಮುಂದುವರಿತೀನಿ ಅಂತ ಅನ್ಕೊಂಡಿರಲಿಲ್ಲ. ನನಗೆ ಡ್ರೈವಿಂಗ್ ಇಷ್ಟ, ನಾನು ಕಲಿತೆ ಅಷ್ಟೇ. ಬಟ್ ಅದು ಶುರುವಾಗಿ ಅದು ಇಟ್ ಹ್ಯಾಸ್ ಟು ಎಕ್ಸ್ಪ್ಯಾಂಡ್ ಅಲ್ಲ, ಅದೇನೋ ಒಂದು ಕಡೆ ಆಗಬೇಕದು. ಸೊ ಹಾಗಾಗಿ ನಾನು ಕಲ್ತಿದ್ದು. ಹೆಂಗೆ ವೃತ್ತಿ ಆಯಿತು ನಿಮ್ಮದು, ಹೆಂಗೆ ಬಂದ್ರಿ ಈ ಫೀಲ್ಡ್ಗೆ ಅಂತ? ಅದೇ 4 ಜನ ಫ್ರೆಂಡ್ಸ್ಗೆ ಹೇಳ್ಕೊಟ್ಟಿದ್ದು, ರಿಲೇಟಿವ್ಸ್ಗೆ ಹೇಳ್ಕೊಟ್ಟಿದ್ದು. ಮೇಲಾಗಿ ನಂದು ಸ್ವಭಾವ ಆಫೀಸ್ ಡ್ಯೂಟಿ ಮಾಡ್ಲಿಕ್ಕೆ ಕಷ್ಟ, ನನಗೆ 10 to 5 ಜಾಬ್ಗೆ ಹೋಗೋದು ಕಷ್ಟ. ಶುರುವಿಂದನೂ ಏನೋ ಬೇರೆ ಥರ ಮಾಡುವ ಒಂದು ಕಲ್ಪನೆ ಇತ್ತು. ಹಾಗಾಗಿ ಇದನ್ನು ಪ್ಯಾಷನ್ನಾಗಿ ಶುರು ಮಾಡಿದ್ದು. ಭಾರಿ ಕಡಿಮೆ ಜನಕ್ಕೆ ಸಿಗುತ್ತೆ ಈ ಥರ ಇಷ್ಟಪಟ್ಟಿದ್ದನ್ನು ವೃತ್ತಿಯಾಗಿ ಬದಲಾಯಿಸೋದು. ಭಾರಿ ಕಡಿಮೆ ಜನಕ್ಕೆ ಅಪರ್ಚುನಿಟಿ ಸಿಗುತ್ತೆ. ಬಟ್ ನನ್ನ ಕೇಸ್ನಲ್ಲಿ ಹಂಗೆ ಆಯಿತು. ನಾನು ಇಷ್ಟಪಟ್ಟಿದ್ದ ಫೀಲ್ಡ್ನಲ್ಲೇ ನಾನು ಅದನ್ನು ವೃತ್ತಿ ಮಾಡಿಕೊಂಡೆ. ಈಗ ಸುಮಾರು ಒಂದು 15 ವೆಹಿಕಲ್ಸ್ ಇದೆ, ಒಂದು 20 ಜನ ಸ್ಟಾಫ್ ಡೈಲಿ ಬರ್ತಾರೆ. ಎಷ್ಟೊಂದು ಜನಕ್ಕೆ ಬರ್ತಾರೆ ನಿಮ್ಮ ಕ್ಲಾಸ್ಗೆ. ಸೊ ಅವಾಗಿನ ಇದಕ್ಕೂ ಇವಾಗಿನ ತುಂಬ ಡಿಫ್ರೆನ್ಸ್ ಇದೆ ನೀವು ಹೇಳ್ದಂಗೆ. ಹೌದು, ತುಂಬಾನೇ ವ್ಯತ್ಯಾಸ. ಯಂಗ್ಸ್ಟರ್ಸ್ ಅಲ್ಲಿ ಜಾಸ್ತಿ ಕ್ರೇಜ್ ಇದೆ ಅನ್ಕೋ. ಜಾಸ್ತಿ ಕ್ರೇಜ್ ಇದೆ, ಜನ ಬರೋರು ಜಾಸ್ತಿ, ಬೇಗ ಕಲಿತಾರೆ. ಸೊ ಈಗ ಸಿಸ್ಟಮ್ ಕೂಡ ಚೇಂಜ್ ಆಗಿದೆ. ಲೈಸೆನ್ಸ್ ತೊಗೊಳ್ಳೋದೇ ಆಗಲಿ ಮುಂಚಿನಷ್ಟು ಇಲ್ಲ, ಈಗ ತುಂಬ ರೂಲ್ಸ್ ಸ್ಟ್ರಿಕ್ಟ್ ಆಗಿದೆ. ಸೊ ನಾವು ಅದೇ ಥರವಾಗಿ ಫಾಲೋ ಮಾಡಿದರೆ ಲೈಸೆನ್ಸ್ ಸಿಗೋದು ಸುಲಭ, ಜನ ಕಲಿಯೋರಿಗೆ ಇಂಟ್ರೆಸ್ಟ್ ಜಾಸ್ತಿ. ಸೊ ಈಗ ಬೇರೆನೇ ಥರ ಇದೆ, ಮುಂಚಿನಷ್ಟು 20 ವರ್ಷ ಕೆಳಗೆ. ಈ ಫೀಲ್ಡಲ್ಲಿ ನಿಮಗೆ ಯಾಕೆ ಅಂದರೆ ನೀವು ಡ್ರೈವಿಂಗ್ ಒಂದು ಕ್ರೇಜ್ ನನಗಿತ್ತು, ತುಂಬ ಇಷ್ಟ ಆಯಿತು ಕಲಿಬೇಕು ಅಂತ. ಅದು ಬಿಟ್ಟು ಬೇರೆ ಅಂದರೆ ಈ ಫೀಲ್ಡಲ್ಲಿ ನಾನು ಮುಂದುವರಿಬೇಕು ಅಂತ ಅನಿಸಿದ್ದು ಯಾಕೆ ಅಂತ ನಿಮ್ಗೆ? ಅದೇ ಇಟ್ ಹ್ಯಾಡ್ ಟು ಬಿ ನಾನೇನು ಲಾರ್ಜ್ ಸ್ಕೇಲ್. ಬರೀ ಒಂದು 4 ಜನ ಕೇಳ್ಕೊಟ್ಟಿದ್ದಕ್ಕೆ ಸಾಲಿಲ್ಲ. ಮನಸ್ಸು ಆಸೆ ಅನ್ನೋದೊಂದಿದೆ ನೋಡಿ ಮನುಷ್ಯನಿಗೆ. ಯಾವಾಗಲೂ ಡ್ರೈವಿಂಗ್ ಮಾಡ್ತಾ ಬರೀ ನಾನು ಮಾಡಿದೆ ಇಲ್ಲ, ನನಗೆ ಗೊತ್ತಿರೋರಿಗೆ ಮಾತ್ರ ಮಾಡಿದೆ, ಅದು ಸಾಲಿಲ್ಲ. ಅದು ಗೊತ್ತಿಲ್ಲದೆ ಇದ್ದವ್ರಿಗೂ ಹೇಳ್ಕೊಡ್ಬೇಕಿತ್ತು. ಸೊ ಹಾಗಾಗಿ ಐ ಟುಕ್ ಇಟ್ ಅಪ್ ಆಸ್ ಅಂದರೆ ಈಗ ಟ್ರಾಫಿಕ್ ಜಾಸ್ತಿ ಆಗಿದೆ, ಈಗ ವೆಹಿಕಲ್ ಜಾಸ್ತಿ ಇದಾವೆ, 2 ವೀಲರ್. ನೀವು 20 ವರ್ಷ ಹಿಂದೆ ಕಲಿಬೇಕಾದ್ರೆ ಹಂಗಿರ್ಲಿಲ್ಲ, ಭಾರಿ ಸುಲಭ. ಹೌದು, ಈಗ ಕಷ್ಟ ಇದೆ. ಹೇಳ್ಕೊಡೋ ಟೆಕ್ನಿಕ್ಸ್ ನಾವು ಬೇರೆ ಮಾಡ್ಕೋಬೇಕಿತ್ತು. ಮುಂಚಿನಷ್ಟು ಟೆಕ್ನಿಕ್ ನಾವು ಅಷ್ಟು ಈಸಿಯಾಗಿ ಇಟ್ಕೊಳಕ್ಕಾಗಲ್ಲ ಈಗ ಟ್ರಾಫಿಕ್ ತಕ್ಕ ಹಾಗೆ. ಹಾಗಾಗಿ ನಾವು ಸಿಮ್ಯುಲೇಟರ್ ಕೂಡ ಆ್ಯಡ್ ಮಾಡಿದ್ದೀವಿ ಈಗ. ಬಿಕಾಸ್ ಆಫ್ ಈ ರೋಡ್ಸ್ ಟ್ರಾಫಿಕ್ ಜಾಸ್ತಿ ನೋಡಿ, ಅಷ್ಟು ಸುಲಭವಾಗಿ ಹೇಳ್ಕೊಡೋಕ್ಕಾಗಲ್ಲ ರೋಡ್ಸ್ ಮೇಲೆ. ಸೊ ಆಫೀಸ್ನಲ್ಲೇ ಒಂದು ಸಿಮ್ಯುಲೇಟರ್ ಅಂತ ಮಾಡಿ ಪ್ರಾಕ್ಟೀಸ್ ಸೆಷನ್ ಏನಿದೆ ಅದು ಆಫೀಸ್ನಲ್ಲಿ ಮಾಡ್ತೀವಿ ಸಿಮ್ಯುಲೇಟರ್ ಮೇಲೆ. ಮತ್ತು ನಂತರ ಹೊರಗಡೆ ಟ್ರಾಫಿಕ್ ಕರ್ಕೊಂಬಂದಾಗ ಸೊ 2 ಸೇರಿ ಅವರು ಬೇಗ ಕಲಿತಾರೆ. ಅಷ್ಟು ಅಂತ ಕಷ್ಟ ಆಗಲ್ಲ. ಸೊ ಕಾಲಕ್ಕೆ ತಕ್ಕಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ಟೈಮ್ ಕ್ಲಚ್ಚು ಗೇರ್ ಟಚ್ ಮಾಡ್ಬೇಕಾದ್ರೆ ಭಯ ಅಥವಾ ಕಷ್ಟ ಅನಿಸ್ತಾ, ಹೆಂಗೆ ಅನಿಸ್ತು ನಿಮಗೆ? ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ? ನಿಜ ಹೇಳಬೇಕು ಅಂದರೆ ಸವಿತಾ, ನನ್ನ ಆ ಎಕ್ಸ್ಪೀರಿಯನ್ಸ್ಗಿಂತ ಈ ಎಕ್ಸ್ಪೀರಿಯನ್ಸ್ ಏನಿದೆ, ನಿಮ್ಮ ಈ ಶೂಟ್ ಮಾಡೋ ಐಡಿಯಾ ಭಾರಿನೇ ಚೆನ್ನಾಗಿದೆ.
ಭಯ ಈಗ ಆಗ್ತಾ ಇದೆ ಅಷ್ಟೇ. ನನಗೆ ಕ್ಲಚ್ ಬ್ರೇಕ್ ಭಯ ಇರಲಿಲ್ಲ, ಬಟ್ ಐ ಆಮ್ ಎಂಜಾಯಿಂಗ್ ಇಟ್. ಒಂದೇ ಹಾಲ್ ಐಡಿಯಾ ತುಂಬಾ ಚೆನ್ನಾಗಿದೆ. ಐ ಆಮ್ ಎಂಜಾಯಿಂಗ್ ಇಟ್, ಚೆನ್ನಾಗಿದೆ. ಬಟ್ ಇದು ಪ್ರಾಬ್ಲಮ್ ಬಗ್ಗೆ ಕೇಳೋದಿದ್ರೆ, ಭಯದ ಬಗ್ಗೆ ಕೇಳೋದಿದ್ರೆ, ಅದು ಎಲ್ಲ ಫೀಲ್ಡ್ನಲ್ಲಿ ಇರುವಂಥ ಶುರುನಲ್ಲಿ ಆಗುವಂಥ ಭಯಗಳು, ಅದು ಇಟ್ಸ್ ನಾರ್ಮಲ್, ನ್ಯಾಚುರಲ್ ಅಂತ ಅಂತಾರೆ. ಗ್ರ್ಯಾಜುವಲ್ ಆಗಿ ಅದು ಹೋಗುತ್ತೆ ಒಬ್ಬರೇ ಪೀರಿಯಡ್ ಆಫ್ ಟೈಮ್. ಅದನ್ನೇ ಒಂದು ದೊಡ್ಡದು ಮಾಡ್ಕೊಂಡು ಕೂತ್ರೆ ನಾವು ಏನು ಸಾಧಿಸೋಕ್ಕಾಗೋದಿಲ್ಲ. ಸೊ ಈ ಪ್ರಾಬ್ಲಮ್ಸ್ ಮನುಷ್ಯನಿಗೆ ಎಲ್ಲದರಲ್ಲಿ ಎಲ್ಲ ಫೀಲ್ಡ್ನಲ್ಲೂ ಇದ್ದೇ ಇರೋದೆ. ಇದನ್ನು ಓವರ್ಕಮ್ ಮಾಡ್ಕೊಂಡು ಬಂದಾಗಲೇ ನಾವು ಒಂದು ಸಾಧನೆ ಅಂತ ಹೇಳ್ತೀವಿ ಅದಕ್ಕೆ. ಸೊ ಓವರಾಲ್ ನಿಮ್ಗೀಗ ಡ್ರೈವಿಂಗ್ ಅಂತಂದು ಬಂದಾಗ ನಾನು ಹೇಳಿದ್ನಲ್ಲ, ಆಲ್ಮೋಸ್ಟ್ ಹುಡುಗರು ಜಾಸ್ತಿ ಡ್ರೈವಿಂಗ್ ಕ್ಲಾಸ್ ತಗೊಳ್ತಿರ್ತಾರೆ. ಸೊ ನಿಮ್ಮ ಕ್ಲಾಸಲ್ಲಿ ಯಾರಾದರೂ ನಿಮ್ಗೆ ಈಗ ಟೀಚರ್ ಆಗಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಸ್ಟೂಡೆಂಟ್ಸ್ ಜೊತೆ ಇರ್ಬೋದು, ಅಥವಾ ನಿಮ್ಗೆ ಏನಾದರೂ ವಿಶೇಷವಾದ ಅನುಭವ ಅಂತ ಏನಾದರೂ ಮರೀಲಾರ್ದಂಥ ಅನುಭವ ಏನಾದ್ರು ಆಯಿತಾ? ಟೀಚಿಂಗ್ ಇದರಲ್ಲಿ ಇಲ್ಲ, ಬಟ್ ಹೇಳ್ಕೊಡೋವಂಥ ಜನ ಯಾರಿದ್ದಾರೆ, ಇಟ್ ರೇಂಜಸ್. ಇವ್ರ ಮಿನಿಸ್ಟರ್ಸ್ ಹೆಂಡ್ತೀರ್ಗೆ ಹೇಳ್ಕೊಟ್ಟಿದ್ದೀನಿ, ಫಿಲ್ಮ್ ಸ್ಟಾರ್ಸ್ ಹೆಂಡ್ತೀರ್ಗೆ ಹೇಳ್ಕೊಟ್ಟಿದ್ದೀನಿ. ಬಟ್ ಮೋಸ್ಟ್ ಅನ್ಫರ್ಗೆಟಬಲ್ ಎಕ್ಸ್ಪೀರಿಯನ್ಸಸ್ ಹ್ಯಾಂಡಿಕ್ಯಾಪ್ಟ್ನವ್ರಿಗೆ. ಓಕೆ ಓಕೆ ಹ್ಯಾಂಡಿಕ್ಯಾಪ್ಟ್ನವ್ರಿಗೆ ಹೇಳ್ಕೊಡೋದು ಭಾರಿನೇ ಕಷ್ಟ. ಒಂದು ಅವ್ರನ್ನ ಮಾರಲಿ ಸಪೋರ್ಟ್ ಮಾಡಬೇಕು. ಅವ್ರಿಗೆ ಜಸ್ಟ್ ಡ್ರೈವಿಂಗ್ ಅಲ್ಲ, ಫಸ್ಟು ಅವ್ರನ್ನ ಆ ಭಯದಿಂದ ತೆಗಿಬೇಕು. ನಾನು ಮಾಡೋಕ್ಕಾಗಲ್ಲ ಅಂತ ಒಂದು ಸಿಚುವೇಶನ್ ಇರುತ್ತೆ ಅವ್ರಿಗೆ. ಸೊ ಹ್ಯಾಂಡಿಕ್ಯಾಪ್ಗೆ ಹೇಳ್ಕೊಡೋದು ಒಂದು ಚಾಲೆಂಜೇ ಅದು. ಬಟ್ ಭಾರಿನೇ ಚೆನ್ನಾಗಿತ್ತು. ಅವರು ಅಷ್ಟೇ ಈಗ ಕಾನ್ಫಿಡೆಂಟಾಗಿ ಗಾಡಿ ಓಡಿಸ್ತಾ ಇದ್ದಾರೆ. ಸೊ ಅದನ್ನು ನೋಡಿದರೆ ನನಗೆ ಭಾರಿ ಖುಷಿ ಅಂತ ಅನ್ಸುತ್ತೆ. ಖುಷಿ ಆಗುತ್ತೇನೋ ಅಲ್ಲ, ಸಾಧನೆ ಅಂತ ಅಲ್ಲಿ ಅನ್ಸುತ್ತೆ ನಮ್ಗೆ. ಡ್ರೈವಿಂಗ್ ಹೇಳಿ ಕೊಟ್ಟಿದ್ದು ಟೋಟಲಿ ಅದೇ ಅವರು ಡಿಪೆಂಡ್ ಆಗಬೇಕು ನೋಡಿ ಬೇರೆಯವ್ರ ಮೇಲೆ. ಕರೆಕ್ಟ್. ಸೊ ಅಂಥದ್ರಲ್ಲಿ ನಾವೊಂದು ಅವ್ರಿಗೆ ಒಂದು ಸಪೋರ್ಟ್ ಕೊಟ್ಟರೆ, ಸೊ ಡೆಫಿನೆಟಾಗಿ ಅವ್ರು ಇನ್ಫ್ಯಾಕ್ಟ್ ನಾರ್ಮಲ್ ಆಗಿರೋರ್ಗಿಂತ ಚೆನ್ನಾಗಿ ಓಡಿಸ್ತಾರೆ. ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಲೇಡಿ ಟ್ರೈನರ್ ಅಥವಾ ಲೇಡಿ ಇನ್ಸ್ಟ್ರಕ್ಟರ್ ಅಂದರೆ ಸ್ವಲ್ಪ ಖುಷಿ ಆಗ್ಬೋದು, ಯಾಕಂದರೆ ಸ್ವಲ್ಪ ಫ್ರೀಯಾಗಿ ಹೇಳ್ಕೊಡ್ತಾರೆ ಅಂತ. ದೇ ಆರ್ ಮೋರ್ ಕಂಫರ್ಟಬಲ್. ಪಕ್ಕದಲ್ಲಿ ಕೂತಾಗ ಏನಾಗುತ್ತೆ, ಡ್ರೈವರ್ ಸೀಟ್ಗೂ ಈ ಸೀಟ್ಗೂ ಸ್ವಲ್ಪ ಹತ್ತಿರ ಸ್ಪೇಸಿಂಗ್ ಹತ್ತಿರ ಇರೋದ್ರಿಂದ ಕೈ ಕಾಲು ಸ್ವಲ್ಪ ಪ್ರಾಬ್ಲಮ್ಮೇ ಆಗುತ್ತೆ ಅಂಥವ್ರಿಗೆ. ಬಟ್ ಈಗೆಲ್ಲ ದಾಟಿದ್ದಾರೆ ಬಿಡಿ ಹುಡುಗಿರು, ಏನಂತ ಏನು ನೋಬಿಡಿ, ಅದೇ ಬೇಕು, ಲೇಡೀಸೇ ಬೇಕು ಅಂತ. ಇನ್ನೂ ಸ್ವಲ್ಪ ಪೇರೆಂಟ್ಸ್ಗಿದೆ ಇದು, ಲೇಡಿ ಇನ್ಸ್ಟ್ರಕ್ಟರ್ ಇದ್ದರೆ ಒಳ್ಳೇದಿತ್ತು ಅಂತ. ಅದರ್ವೈಸ್ ಕ್ಯಾಂಡಿಡೇಟ್ಸ್ ಏನು ಅಂತ ಏನು ಪ್ರಿಫರ್ ಮಾಡೋದಿಲ್ಲ. ಸೊ ಆಲ್ಮೋಸ್ಟ್ ನೀವು ಕ್ಲಾಸ್ ಹೇಳ್ಕೊಡ್ಬೇಕಾಗ ಏನು ಕಂಡೀಷನ್ಸ್ ಹಾಕ್ತೀರ ಅವ್ರಿಗೆ? ಅಂದರೆ ಒಂದು ಇಂಟ್ರೆಸ್ಟ್ ಇರಬೇಕು, ಫಸ್ಟು ಕಲಿಯೋ ಇಂಟ್ರೆಸ್ಟ್ ಇರಬೇಕು. ಆ್ಯಂಡ್ ಮೋರ್ ಓವರ್ ಅವ್ರಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ಪ್ರಾಕ್ಟೀಸ್ ಇದೆ ಅಲ್ಲ, ಅದು ಕೂಡ ಭಾರಿ ಇಂಪಾರ್ಟೆಂಟು. ಜಸ್ಟ್ ಕಲ್ತ್ರೆ ಸಾಲದು. 10 days ನಾವೇನು ಹೇಳ್ತೀವಿ ಆ ಕೋರ್ಸು, ಅದಷ್ಟು ಮಾಡಿದ್ರೆ ಮಾತ್ರ ಸಾಲದು. 50% ಎಫರ್ಟ್ ಅವ್ರದ್ದು ಬೇಕು. ಇನ್ಫ್ಯಾಕ್ಟ್ ನಾವು ಹೇಳ್ತೀವಿ, ನೀವು ಶುರು ಮಾಡಿ ಪ್ರಾಕ್ಟೀಸು, ಇಲ್ಲದಿದ್ರೆ ಜಸ್ಟ್ ನಾವು ಕೋರ್ಸ್ ಕೊಟ್ಟು ಬಿಡ್ತೀವಿ, ಮತ್ತು ನಂತರ ಒಂದು DL ತೆಗೆದು ಇಡ್ತಾರೆ. ಹೌದು, ಅದು ಯಾವುದಕ್ಕೂ ಪ್ರಯೋಜನ ಆಗೋದಿಲ್ಲ. ಅವ್ರ ಎಫರ್ಟ್ ಬೇಕೇ ಬೇಕಾಗ್ತದೆ. ಓಕೆ ಭಾರ್ಗವಿ ಅವರೇ, ಈ ಫೀಲ್ಡಿಗೆ ಬರೋರು ಇರ್ಬೋದು, ಕಲಿಯೋರು ಇರ್ಬೋದು, ಅಥವಾ ಇಲ್ಲೇ ನಿಮ್ಮ ಥರನೇ ಫ್ಯೂಚರ್ ಇಲ್ಲೇ ಕಂಡ್ಕೊಳ್ಳೋರು ಇರ್ಬೋದು. ಸೊ ಅಂಥವ್ರಿಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಸವಿತಾ, ಒಂದು ಮಾತಲ್ಲಿ ಹೇಳೋದಿದ್ರೆ, ಯಾವುದೇ ಫೀಲ್ಡ್ ಆಗಲಿ, ಕಲಿಯೋದಿರಲಿ ಇಲ್ಲ ಹೇಳ್ಕೊಡೋದಿರಲಿ, ಕಮಿಟ್ಮೆಂಟ್ ಇರಬೇಕು ಕೆಲಸದ ಮೇಲೆ. ಟೈಮ್ ಪಾಸಾಗಿ ಯಾವುದೂ ಇಟ್ಕೊಳ್ಬಾರ್ದು. ಇಲ್ಲದಿದ್ರೆ ಶ್ರದ್ಧೆ ಇರಬೇಕು ಕೆಲಸದಲ್ಲಿ. ಹಾಗೆ ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಜಯ ಗಳಿಸ್ತೀವಿ. ಇಲ್ಲದಿದ್ರೆ ಕಮಿಟ್ಮೆಂಟ್ ಇಲ್ಲದೆ ಹೋದರೆ, ಸ್ಯಾಕ್ರಿಫೈಸಸ್ ಇಲ್ಲದೆ ಹೋದರೆ ಯಾವುದೊಂದು ವಿದ್ಯೆ ಬರೋದಿಲ್ಲ. ಸೊ ಒಂದೇ ಮಾತಲ್ಲಿ ಹೇಳೋದಿದ್ರೆ ಶ್ರದ್ಧೆ ಬೇಕಷ್ಟೇ ಕೆಲಸದಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಡ್ರೈವಿಂಗ್ ಫೀಲ್ಡಲ್ಲಿ ಹೇಳಿದ್ನಲ್ಲ, ನನಗೆ ಆ್ಯಕ್ಚುಲಿ ಭಯ ಇದೆ, ಬಟ್ ನೀವಿದ್ದೀರಾ ಅಂತ ನಾನು ಇಲ್ಲಿ ಕೂತಿದ್ದೀನಿ, ಯಾಕಂದರೆ ನೀವು ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಇದ್ದೀರಾ ಅಂತ. ಸೊ ಡ್ರೈವಿಂಗ್ ಆ್ಯಕ್ಚುಲಿ ಹೇಳ್ದಂಗೆ ವಿಮೆನ್ ಎಲ್ಲದರಲ್ಲೂ ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾಳೆ. ಸೊ ಡ್ರೈವಿಂಗ್ ಬಂದವರು ಕೂಡ ನಿಮ್ಮ ಥರ ಒಂದು ಡ್ರೈವಿಂಗ್ ಕ್ಲಾಸ್ ಮಾಡ್ಬೋದು ಅನ್ನೋದಕ್ಕೆ ನೀವೇ ಒಂದು ಉದಾಹರಣೆ. ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಭಾರ್ಗವಿ ನಮಗೆ ಒಳ್ಳೆ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ವಿಮೆನ್ ಎಲ್ಲ ಫೀಲ್ಡಲ್ಲೂ ಇದ್ದಾರೆ, ಎಲ್ಲ ಫೀಲ್ಡಲ್ಲೂ ಇಂಡಿಪೆಂಡೆಂಟ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಪುರುಷರಿಗಾಗಿಯೇ ಇರುವಂಥ ಕೆಲ ಉದ್ಯೋಗಗಳಿರ್ಬೋದು, ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಯೂ ಕೂಡ ಸಕ್ಸಸ್ ಆಗಿದ್ದಾಳೆ. ಸೊ ಅಂಥ ಒಬ್ಬ ಮಹಿಳೆ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಭಾರ್ಗವಿ ಅವರೇ ಸಾಕ್ಷಿ.